ಶರಣಾರ್ಥಿ. ಇವತ್ತಿನ ವಿಡಿಯೋದಲ್ಲಿ ಫುಡ್ ಪ್ರೊಸೆಸರಲ್ಲಿ ನಾವು ಬೆಣ್ಣೆನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಮಿಕ್ಸರ್ ಹಾಳಾಗಿರೋದ್ರಿಂದ ಮಿಕ್ಸರ್ ತಗೊಳ್ಬೇಕಾ ಹೊಸದು ಅಥವಾ ಫುಡ್ ಪ್ರೊಸೆಸರನ್ನು ತಗೊಳ್ಬೇಕಾ ಅಂತ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಆದರೆ ಲಾಸ್ಟಲ್ಲಿ ಡಿಸೈಡ್ ಮಾಡಿದೆ ಫುಡ್ ಪ್ರೊಸೆಸರನ್ನೇ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಇವಾಗ ನಾನು ಇದನ್ನು ಅಂದರೆ ಹೊಸದಾಗಿದೆ, ಇನ್ನು ಹೆಚ್ಚು ನಾನು ಯೂಸ್ ಮಾಡಿಲ್ಲ. ಇದು ತುಂಬಾನೇ ಯೂಸ್ ಮಾಡಬಹುದು ಅಡುಗೆ ಮನೆಯಲ್ಲಿ. ಏನು ಅಂತಂದರೆ ಇದರಲ್ಲಿ ಚಾಪಿಂಗ್ ಮಾಡಬಹುದು, ಹಾಗೆ ಹಿಟ್ಟನ್ನು ಕೂಡ ನಾದಬಹುದು, ಹಾಗೆ ನಾವು ಇವಾಗ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಿ ಅಲ್ವಾ, ಕ್ಯಾರೆಟ್ ಕೂಡ ಇದರಲ್ಲಿ ತುರ್ದ್ಕೊಳ್ಬಹುದು. ಮುಂಬರುವ ವಿಡಿಯೋಗಳಲ್ಲಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಮಿಕ್ಸರ್ ಬದಲಿಗೆ ನಾನು ಫುಡ್ ಪ್ರೊಸೆಸರನ್ನು ತಗೊಂಡಿದ್ದೀನಿ ಅಲ್ವಾ, ಇದನ್ನು ಯೂಸ್ಫುಲ್ ಇದೆಯಾ ಅಥವಾ ಇಲ್ಲ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ಈ ಫುಡ್ ಪ್ರೊಸೆಸರಲ್ಲಿ ನಾವು ಬೆಣ್ಣೆ ಮಾಡೋದೇನು ಒಂದು ದೊಡ್ಡ ವಿಷಯ ಅಲ್ಲ, ಆದರೆ ಹೊಸದಾಗಿ ಯಾರಾದರೂ ಫುಡ್ ಪ್ರೊಸೆಸರನ್ನು ತಗೊಂಡವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೊಸದಾಗಿ ತೊಗೊಂಡು ಬಂದಾಗ ನನಗೇನು ಪ್ರಾಬ್ಲಮ್ ಆಗಿತ್ತು ಅದು ಅವರಿಗೂ ಆಗಬಾರ್ದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನಾಗಿತ್ತು ಅಂತಂದರೆ ತೊಗೊಂಡು ಬಂದ ಒಂದು 8 ದಿವಸದ ತನಕ ನಾನು ಚಿಕ್ಕ ಜಾರ್ಗಳೆಲ್ಲ ಯೂಸ್ ಮಾಡಿದ್ದೆ, ಆದರೆ ಇದು ದೊಡ್ಡ ಜಾರು ಯೂಸ್ ಮಾಡಿರಲಿಲ್ಲ. ಇದು ಅಂದರೆ ಹಾಕೋದಕ್ಕೆ ಸರಿಯಾಗಿ ಕೂತ್ಕೊಳ್ಳಿಲ್ಲ, ಮೊದಲಿಗೆ ಸ್ಟಕ್ ಆಗಿಬಿಡ್ತು. ಇದು ಮನೆಯಲ್ಲಿ ತೆಗೋದಕ್ಕೆ ಬರಲಿಲ್ಲ, ನಾವು ಮತ್ತೆ ಶಾಪ್ಗೆ ಹೋಗಿ ತೆಗೆಸ್ಕೊಂಡು ಬರಬೇಕಾಯಿತು. ಅದಾದ ನಂತರ ಇಲ್ಲಿ ರೈಟ್ ಸೈಡ್ಗೆ ಹ್ಯಾಂಡಲ್ ಇರಬೇಕು, ನೋಡ್ತಾ ಇದ್ದೀರಾ. ಅದನ್ನು ಕರೆಕ್ಟಾಗಿ ನಾವು ತಿರುಗಿಸಿದ್ರೆ ಮಾತ್ರ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಅಂತಂದರೆ ಫುಡ್ ಪ್ರೊಸೆಸರ್ ಆನೇ ಆಗೋದಿಲ್ಲ. ಹಾಗೆ ಕ್ಯಾಪ್ ಕೂಡ ಕರೆಕ್ಟಾಗಿ ನಾವು ಲಾಕ್ ಮಾಡದೇ ಇದ್ದಾಗ ಫುಡ್ ಪ್ರೊಸೆಸರ್ ಆನ್ ಆಗೋದಿಲ್ಲ. ನನ್ನ ಚಾನಲನ್ನು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ವರ್ಷಗಳಿಂದ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಅಂತ. ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ 1000 ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಇನ್ನು. 1000 ಸಬ್ಸ್ಕ್ರೈಬರ್ಸ್ ಆದರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇವಾಗಲೂ ಕೂಡ ನಾನು ಚಾನಲನ್ನು ಬಿಡಬಾರ್ದು ಅಂತ ಅಂದ್ಬಿಟ್ಟು ಕಂಟಿನ್ಯೂ ಆಗಿ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದು ಇಷ್ಟ, ಹಾಗಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮಾತಾಡ್ತಾ ಬೆಣ್ಣೆ ರೆಡಿ ಆಯಿತು ನೋಡಿ. ಇವಾಗೇನು ತುಪ್ಪ ಕಾಸ್ಕೊಳ್ಬೇಕು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.